ಅದೊಂದು ಕಾಣ್ತಾ ಇದೆ ನೋಡಿ ಸರ್, ಅಂಜೂರ. ಅದು 2 ವರ್ಷ ಫುಲ್ ಎಷ್ಟು ದೊಡ್ಡದಾಗ್ತದೆ ಅಂತಂದ್ರೆ ಅಂಜೂರ ಮರ. ಅದು ಬುಡದಲ್ಲಿ ಬಿಡ್ತಕ್ಕಂಥ ಅಂಜೂರ ಹಣ್ಣು. ಕೆಲವು ವರ್ಟಿಕಲ್ ಆಗಿ ಮೇಲ್ ಬಿಡ್ತತೆ, ಇದು ಬುಡದಲ್ಲಿ ಬರ್ತದೆ, ಬಟ್ ಏರಿಯಾ ಜಾಸ್ತಿ ತಗೊಂತೈತಿ. ಅದು ನಾನು ಸಿಂಗಲ್ ಹಾಕಿದ್ದೇನೆ. ಅದು 2 ವರ್ಷ ಗಿಡ ನೋಡಿ ಎಷ್ಟು ದೊಡ್ಡ ಬಂದಿದೆ, ಎಷ್ಟು ಅಗಲ ಇದೆ ಅದು ಅಂಜೂರ ಗಿಡ. ಅದನ್ನ ನೀವು ಎಲೆಗೆ ತಿಂಡಿ ಮಾಡಕ್ಕೆ ಎಲೆ ಊಟಕ್ಕೆ ಉಪಯೋಗ ಸರ್. ಕರೆಕ್ಟ್, ಅದು ಉಪಯೋಗ ಆಗ್ತೈತೆ, ಕಾಯಿನೂ ಹಣ್ಣು ಉಪಯೋಗ ಆಗ್ತೈತೆ ಅಂಜೂರ. ಅವುಗಳು ಸಾಕಿದ್ದೀರಾ? ಎಲ್ಲ ಹಿಂದೆ ಹೋಗ್ತಾರೆ ಈಗ? ಯಾವೂ ಇಲ್ಲ ಸರ್, ಯಾವೂ ಇಲ್ಲ. ನವಿಲು ಬರೋದಿಲ್ಲ ಸರ್, ಫೆನ್ಸಿಂಗ್ ಇದೆ, ಪ್ರೊಟೆಕ್ಷನ್ ಇದೆ, ಏನೂ ಬರೋದಿಲ್ಲ. ನಾನು ನವಿಲು ಬಂದರೆ ನಾನು ಏಲಕ್ಕಿ ಮೆಣಸು ಉಳಿಯೋದಿಲ್ಲ, ನನಗೆ ಟೊಮೊಟೊ ಉಳಿಯಲ್ಲ. ಮುಂದೆ ಬಟರ್ ಫ್ರೂಟ್ ಇದೆ ಸರ್. ಎಲ್ಲ ಪಕ್ಕದವ್ರದ್ದು ಪೋಸ್ಟ್ ಮಾಸ್ಟರ್ ಇದೆ, ನಂದಿಹಳ್ಳಿ ಪೋಸ್ಟ್. ಇಲ್ಲ, ಇಲ್ಲಿ ಬಂದಿಲ್ಲ. ಈ ಪಕ್ಕದವ್ರು ಯಾರು ಇದ್ದೀರಿ ಬನ್ನಿ, ಇಲ್ಲ ನೀವು ಪಕ್ಕದವರೆಲ್ಲ ಕನ್ವರ್ಟ್ ಮಾಡ್ಬೇಕು. ನಾವು ಎಲ್ಲೋ ಒಂದು ಸಾಲಗೂ ಒಬ್ಬರು ಸಿಗ್ತಾ ಇದ್ದಾರೆ. ಇದೆಲ್ಲ ಕಾಫಿ ಗಿಡ. ಕಾಫಿ ಇದೆಂಥದ್ದು? ರೋಬಸ್ಟ ಕಾಫಿ ಇದು. ಅದೇ ಇರ್ಬೋದು. ನಂದು ಈಗ ಬರ್ತಾ ಇತ್ತು, ಈಗ 1 ಇಯರ್ದು. ಅದು 1 ಇಯರ್ದು, ಇನ್ನೊಂದು 2 ಇಯರ್ಸಲ್ಲಿ ಬಂದ್ಬಿಡ್ತದೆ ನಮಗೆ. ಕಮ್ಮಿ ಆಗ್ತದೆ ಅಷ್ಟೇ. ಎಲೆ ಜಾಸ್ತಿ ಅಂತ ನೋಡ್ರಿ, ಒಂದು ಕಾಯಿ ಬಿದ್ದಿಲ್ಲ ಸರ್. ಆ ಶೀಟ್ ಹಾಕಿದ್ಮೇಲೆ ಕೆಳಗಡೆ ಅಳಿಲ್ ತಿಂದು ಬಿದ್ದಿಲ್ಲ. ಎಲ್ಲಾದ್ರೂ ನೋಡ್ರಿ, ಗರಿ ಮೂಲಕ ಹೋಗಕ್ಕೆ ಸಾಧ್ಯ ಕಮ್ಮಿ. ಅದು ಬಿದ್ದಿರಿ ಕಾಯಿ ಬೀಳ್ಬೇಕಲ್ಲ. ಎಸ್, 5% ಇರ್ತೈತೆ. ಕರೆಕ್ಟ್, 5% ಆಗ್ಬೋದು. ಒಂದು ಕರೆಕ್ಷನ್ ಇಲ್ಲಿ. ಎಸ್ ಸರ್. ನೀವು ತೆಂಗು ಅಡಿಕೆ ಒಂದೇ ಸರಿ ಹಾಕಿದ್ರೆ ಅಡಿಕೆ ಜಾಸ್ತಿ ಬೆಳ್ಕೊಂಡು ಹೋಗುತ್ತೆ. ಹೌದು ಸರ್, ಮೊದಲು ಮಾಡಿದ್ದಾರೆ. ಎಸ್ ಸರ್, ಹೊಸ ಇದಕ್ಕೆ ಮಾಡಬೇಕಾದ್ರೆ ಇದು 5 ವರ್ಷ 6 ವರ್ಷ ಆದ್ರೂ ಹಾಕಿ ಆಮೇಲೆ ನೀವು ಅಡಿಕೆ ಹಾಕ್ಬೋದು. ಎಸ್ ಸರ್. ಇಲ್ಲ ಅಂದ್ರೆ ಏನಾಗುತ್ತೆ, ಎರಡೂ ಅದಕ್ಕೂ ಸನ್ಲೈಟ್ ಇದು, ಅದು ಸೂರ್ಯನ ಬೆಳಕು ಕಡಿಮೆ ಬೇಕು ಯಾವುದಕ್ಕೆ? ಅಡಿಕೆಗೆ. ಹೌದು ಸರ್. ಇದಕ್ಕೆ ಜಾಸ್ತಿ ಬೇಕು. ಹೌದು ಸರ್. ಇದು ಒಂದು ಮೆಥಡ್ ರಾಂಗ್ ಇದೆ. ಅದು ಮೆಥಡ್ ನಮ್ಮಲ್ಲಿ ಏನು ಫಾರ್ಮರ್ಸ್ ಮಾಡ್ತಾರೆ, ಫಸ್ಟ್ ತೆಂಗು ಹಾಕ್ತಾರೆ, ಆಮೇಲೆ ಅಡಿಕೆಗೆ ಹೋಗ್ತಾರೆ. ಹೌದು, ಕರೆಕ್ಟ್. ಎಸ್ ಸರ್. ಬಟ್ ಇವ್ರು ಮಾಡಿಬಿಟ್ಟಿದ್ದಾರೆ ನೀವು. ಎಸ್ ಸರ್. ಬೇರೆ ಲ್ಯಾಂಡಲ್ಲಿ ಹೆಂಗಿದೆ? ಬೇರೆ ಲ್ಯಾಂಡಲ್ಲಿ ಹಂಗೆ ಇದೆ. ಫಸ್ಟ್ ಹೇಳಿ ಸ್ಟೆಮ್ ಬ್ಲೀಡಿಂಗ್ ಏನಿಲ್ಲ. ಏನಾಗಿದೆ? ರಸ ಸೋರಿದೆ ನೋಡಲ್ಲಿ, ಅದರಿಂದನೇ ಮಾರ್ಕ್ಸ್. ಇಲ್ಲ, ಏನಿದೆ ಆಗಿಲ್ಲ. ಅದೇನು ಕಾಯಿಲೆ ತರ ಡಿಸೀಸ್ ಆ ಥರ ಏನಿಲ್ಲ. ಅದನ್ನ ಸ್ಟೆಮ್ ಹೋಗುತ್ತೆ. ಅದಾಗ್ಲಿ ಹೋಗುತ್ತೆ ಸರ್. ಇದೇನು ಆ ಥರ ಡಿಸೀಸ್ ಇಲ್ಲ. ಇಲ್ಲ, ಗೊತ್ತಿಲ್ಲ. ನಮಸ್ತೆ, ಸಾರಿ. ಫೋನ್ನಾಗ ಮಾತಾಡಿದ್ದೆ, ಡೈರೆಕ್ಟ್ ನೋಡಿಲ್ಲ ಪರ್ಸನಲಿ. ಸರಿ, ಕರೆಕ್ಟ್ ಕ್ವಶನ್. ಹೌದು, ಮಾಡಿ. ನಾನು ಇದೀವಲ್ಲ, ಮಾಡಿ. ನಾನು ಸಪೋರ್ಟ್ ಮಾಡ್ತೀನಿ, ಆಯ್ತಲ್ಲ. ನಿಮ್ದೇನು ಸಜೆಷನ್ ನಾನು ತಗೊಂತೀನಿ. ಬಟ್ ನಾ ಹೇಳಿದ್ದೆ ಫೈನಲ್ ಅಂತ ಇಲ್ಲ. ಎಲ್ಲರೂ ತಿಳ್ಕೊಂಡೇ ಮಾಡೋಣ. ಯಾವುದು ಫೈನಲ್ ಆಗೋದಿಲ್ಲ. ನಾನೇ ಪರಿಣತನಾಗಿಲ್ಲ. ನಾನು ಕಲಿಯೋದಿರ್ತತೆ, ಸರ್ರು ಕಲಿಯೋದಿರ್ತತೆ. ಇದು ಕಳೆದಿದು ತೆಗೆದಾಕದೆ. ಕಳೆದಿದು ಬೆಳೆಯೋದಲ್ಲ, ಇದು ಕಳೆದು. ಇದು ಮಹಾಗನಿ ಅಲ್ಲಿ ತೋರಿಸೋದಲ್ಲ, ಅದೇ ಸೇಮ್. ನಾನು ಹೇಳಿದ್ನಲ್ಲ ಸರ್, ನನಗೆ ಇನ್ಕಮ್ ಯಾಕೆ ಜಾಸ್ತಿ ಆಗ್ತೈತೆ ಅಂದ್ರೆ ಇದು ಅಡಿಕೆ ಸಸಿ. ಈಗ ನಂದು ಸಸಿ ನೋಡಿಲ್ಲ ಅಂದ್ರೆ ನೋಡ್ಬೋದು. ನೋಡ್ರಿ, ನಾನು ನಂದು ಅಡಿಕೆ ಇದ್ರಲ್ಲೇನೆ ತೆಗೆದು ಇಲ್ಲೇ ನಾನು ಬೀಜ ಹಾಕಿ ಸಸಿ ಮಾಡ್ತಾ ಇದ್ದೀನಿ. ಈಗ 3500 ಇದೆ, 4000 ಮಾಡ್ತಾ ಇದ್ದೀನಿ. ಒಂದು ನಿಮಿಷ, ಎಷ್ಟು? ಒಂದು ಗಿಡಕ್ಕೆ 6 ತಿಂಗಳಾದ್ಮೇಲೆ 60 ರೂಪಾಯಿ ಕೊಡ್ತೀನಿ. 1.5 ವರ್ಷ ಆದ್ಮೇಲೆ 100 ರೂಪಾಯಿ ಕೊಡ್ತೀನಿ. ಆಯ್ತು ಸರ್, ಅದೇ ಹೇಳಿದ್ನಲ್ಲ ಸರ್, 1,80,000 ಆಗ್ತತೆ. ಬರೀ ನರ್ಸರಿಲೇನೆ. ನಿಮ್ಮದೇ ಬೀಜ? ನಮ್ಮದೇ ಬೀಜ. ಇದೇ ತಳಿ ಇಲ್ಲೇ ಇದೆ, ತೋರಿಸ್ತೀನಿ ಬೀಜನೂ. ನಮ್ಮ ಅಡಿಕೆ ಬಂದಿದ್ದೆ, ನಾನು ಇದು ಮಾಡಿದ್ದೀನಿ. ಸ್ಯಾಂಪಲ್ ಅಡಿಕೆನೂ ಇಟ್ಟಿದ್ದೀನಿ. ಅಲ್ಲ ಸ್ವಲ್ಪ ಅಲ್ಲಿ ಮುಳ್ಳಿದೆ ಅಲ್ಲ, ಗುಲಾಬಿದು. ಅದಕ್ಕೆ ಜಾಸ್ತಿ ಜನ ಕರ್ಕೊಬರಲ್ಲ. ಇರ್ಲಿಲ್ಲ, ಅವ್ರ ಡೌಟ್ಸು ಕ್ಲಿಯರ್ ಆಗ್ತಾವೆ ಸರ್. ನಮಗೂ ಒಂದು ಇದು ಸಿಗ್ತತೆ ಬಂದ್ರು. ಎನ್ಕರೇಜ್ಮೆಂಟ್. ಎಸ್ ಸರ್. ಇದೊಂದೇ ಮಾಡ್ತಾ ಇದ್ದೀವಿ ಸದ್ಯ. ಇನ್ನೊಂದು ಪ್ಲಾನಿಂಗ್ ಇದೆ ಸರ್, ಬೇರೆ ಕಡೆ ಒಂದು ಮಾಡ್ಬೋದು ಸರ್. ತೆಂಗು ಏನಾಗ್ತದೆ, ಅದು ಡಿಪೆಂಡ್ ಸರ್. ಲೇಬರ್ ಬೇಕು ಭಾಳ. ಹೌದು, ಬೇರೆ ಐಟಮ್ಸ್ ಮಾಡ್ಬೋದು. ಫ್ಲವರು, ಶೋ ಪ್ಲಾಂಟ್ಸು ಆ ಥರ ಮಾಡೋಕ್ಕೆ ಪ್ಲಾನ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ ಒಂದು ಕಡೆ. ಅದಾದ ಕೂಡಲೇ ಅದು ಕೋಕೋ ಗಿಡ ಸರ್. ಕೋಕೋ 3 ವರ್ಷಕ್ಕೆ ಬರ್ತೈತೆ ಸರ್. 3 kg ಒಂದು ಗಿಡದಲ್ಲಿ. ಇದು 1 ವರ್ಷದ್ದು. ಇನ್ನು 2 ವರ್ಷಕ್ಕೆ ಬಂದ್ಬಿಡ್ತೈತೆ. 3 kg ಒಂದು ಇದ್ರಲ್ಲಿ ಬರ್ತೈತೆ. ಕಾಯಿ ಬಿಟ್ಟೈತಲ್ಲ. ಇಲ್ಲಿ ಒಂದು ಬಟರ್ ಫ್ರೂಟ್ ಇದೆ ಸರ್. ಇದೊಂದು ನೋಡ್ಕೊಂಡು ಹೋಗ್ಬಿಡೋಣ ಲಾಸ್ಟ್. 1.5 year.
ಅದನ್ನು ಮಾಡಿ ಕೊಡ್ತಾರೆ ಬಾರಪ್ಪ. ಇದು ಬಟರ್ ಫ್ರೂಟು 1.5 ವರ್ಷದ ಗಿಡ ಇದು. ತುಂಬಾ ಹತ್ತತ್ರ ಆಗ್ಲಿ. ಸ್ವಲ್ಪ ಹತ್ರ ಆಗೈತೆ ಕರೆಕ್ಟ್ ಎಕ್ಸಾಕ್ಟ್ಲಿ ಮೇಡಮ್ ಏನು ಅಬ್ಸರ್ವ್ ಮಾಡಿದ್ರೆ ರೈಟ್ ಅದು. ನೆಕ್ಸ್ಟ್ ಇದಕ್ಕೆ ಕರೆಕ್ಷನ್ ಮಾಡ್ಕೊಂಡು ಇನ್ನೊಂದು ಕಡೆ ನಾನು ಜಾಗ ಇಲ್ದಿದ್ದಕ್ಕೆ ಇದು ಮಾಡಿದ್ದೀನಿ. ಬೇರೆ ಲ್ಯಾಂಡಲ್ಲಿ ನೀವು ಹೇಳ್ದಂಗೆ 10 ಅಡಿಗೆ ಒಂದೊಂದು ಹಾಕಬೇಕು. 15 ಅಡಿ 10 ಅಡಿ ಸಫಿಷಿಯೆಂಟ್ ಇಲ್ಲ, ಅಷ್ಟೇದು ಇದಾಗೋದು ನೋಡಿದ್ದೀನಿ ನಾನು ನೋಡ್ಕೊಂಬಂದೆ. ನಾನು ಸ್ಟಡಿ ಮಾಡಿರೋದು 10 ಅಡಿಗೆ ಸಫಿಷಿಯೆಂಟ್ ಆಗ್ತದೆ. ನಾನು ಅಡಿಕೆ ಸಬ್ಸ್ಟಿಟ್ಯೂಟ್ ಕೊಟ್ಟಿರೋದ್ರಿಂದ ನಾನು 15 ಅಡಿ ಹಾಂ ಆಗ್ಬೋದು ಕರೆಕ್ಟು. ಬಟ್ ಇದನ್ನೇ ಮಾಡ್ತೀವಿ ಅಂತಂದ್ರೆ 10 ಅಡಿ ಸಾಕು. ಅದು ಅರಿಶಿನ ಸರ್, ಏಲಕ್ಕಿನೂ ಅಲ್ಲ ಬಾಳೆನೂ ಅಲ್ಲ, ಅರಿಶಿನ ಅದು. ಅದನ್ನ ಅರಿಶಿನ ಹಾಕೋಬಹುದು. ಅದು ಬೆಳೆದೀನಿ, ಒಂದು 30 ಕಿಲೋ ಬೆಳೆದಿದ್ದೀನಿ ಆಲ್ರೆಡಿ. ಸ್ಯಾಂಪಲ್ ಇಟ್ಟಿದ್ದೀನಿ ಈಗ ಸೇಲ್ಗೆ. ಶುಂಠಿ ಹಾಕಿದ್ದೆ ಸರ್, ಇದೆ ಅದು ಸ್ಯಾಂಪಲ್ ತೋರಿಸ್ತೀನಿ ಸರ್. ಅದು ಬೆಳೆದಿದ್ದೇನೆ. ಹೋಗೋಣ ಬನ್ನಿ ಸರ್. ಆಯಿತು, ಓಕೆ. ಆಮೇಲೆ ನಾಟಿದು ಕರ್ಬೇವಿನ ಸೊಪ್ಪಿದೆ. ಆ ಸ್ಮೆಲ್ಲು ನೀವು ಮಾರ್ಕೆಟ್ದು ಸ್ಮೆಲ್ ನೋಡಿ ಸರ್. ಹಾಂ, ಆಟೋಮೇಷನ್ ಬಗ್ಗೆ ಒಂಚೂರು ಎಕ್ಸ್ಪ್ಲನೇಷನ್ ಬೇಕು. ಓಕೆ, ಅದನ್ನು ಮಾಡೋಣ ಈಗ ಕ್ಲಾಸಲ್ಲೇ ಇದು ಮಾಡೋಣ. ಹೌದು ಮಾಡ್ತೀನಿ. ಎಸ್, ಓಕೆ. ಇದು ನೋಡಿ ಸರ್, ನೀವು ಸ್ಮೆಲ್ ನೋಡಿ. ಹೊರಗಡೆ ಮಾರ್ಕೆಟ್ದು ಇದು ನೋಡಿ. ಹೌದು ಸರ್, ನಾಟಿದ ನೋಡಿ ಸರ್. ಕರ್ಬೇವಾ? ಹಾಂ, ಕರ್ಬೇವು ನೋಡಿ. ಸ್ಮೆಲ್ ಹೊರಗಡೆ ಮಾರ್ಕೆಟ್ ಕರ್ಬೇವು ಅಂತಾರೆ. ಹೌದು ನೋಡಿ. ತಂದು ಇಲ್ಲ, ನಾನೇ ಹಾಕಿರೋದು ಸರ್. ಅವ್ರು ಬೆಳೆದಿದ್ದಾರೆ, ಅದನ್ನೇ ನಾನೀಗ ಅದು ತೊಗೊತಾ ಇದ್ದೀನಿ ಅವ್ರದ್ದು ಗೈಡೆನ್ಸು. ನೆಕ್ಸ್ಟ್ ಎಲ್ಲರಿಗೂ ಅವ್ರು ಶೇರ್ ಮಾಡ್ತಾರೆ. ಅದರಿಂದಲೇ ಭಾಳ ಪ್ರಾಫಿಟ್ ತೆಗ್ದವ್ರೀಗ. ಆಗಲಿ, ಅದೇ ಹೇಳ್ತೀನಿ. ಹೀಗೆ ಹೋಗೋಣ. ರೈಸ್ ನಿಮಗೆ ಈ ತರ ದಪ್ಪ ಇದ್ರೆ ಈಲ್ಡ್ ಜಾಸ್ತಿ ಬರುತ್ತೆ. 100% ಸರ್, ದಪ್ಪ ಇದ್ರೆ ಬರ್ತದೆ ಸರ್. ಹೌದಾ? ಹೌದು ಸರ್, ನಾನು ಅಬ್ಸರ್ವ್ ಮಾಡಿದ್ದೀನಿ. ದಪ್ಪ ಇದ್ದ ಮನುಷ್ಯರು ಶಕ್ತಿ ಇರ್ತಾರೆ ಅಂತ ಏನಿಲ್ಲ, ಹಂಗೇನಿಲ್ಲ. ಗಿಡ ಹಂಗೆ ಇದಿರ್ತದೆ ಸರ್, ಮನುಷ್ಯಗೂ ಅದಕ್ಕೂ ಇದೈತೆ. ಹಾಂ, ಜನರಲ್ ಆಗಿ ದಪ್ಪ ಇದ್ರೆ ಜಾಸ್ತಿ ಹೇಳ್ಬತ್ತೆ. ಹೌದು ಸರ್. ಸಣ್ಣದು ನೋಡಿ ಸರ್, ಅದ್ರಾಗ 1.5 ಕಿಲೋ ಮ್ಯಾಕ್ಸಿಮಮ್, ಅಂದರೆ 2ರಿಂದ 2.25 ಕಿಲೋ ಬರ್ತದೆ ಸರ್. ಅದು ಏಲಕ್ಕಿ. ಹೌದು ಸರ್, ಇದೇ ಏಲಕ್ಕಿ. ಎಲ್ಲ ಒಂದೇ ತಳಿನಾ? ಒಂದೇ ತಳಿ ಸರ್. 2-3 ತಳಿ ಹಾಕ್ಬೇಕಿತ್ತು. ಅದೇ ಈ ಸರಿ ಚೇಂಜ್ ಮಾಡಿದ್ದೀನಿ ನಾನು, ಜೋಶಿ ಸರ್ಗೆ ಹೇಳಿದ್ದೀನಿ. ಹೌದು ಕರೆಕ್ಟ್. ಅದೇ ಅದಕ್ಕೆ ಇದು ನಲ್ಲೇಣಿ ಗ್ರೀನ್ ಗೋಲ್ಡ್ಗೆ ಹೋಗ್ತೀನಿ ನೆಕ್ಸ್ಟ್. ಅದು ಕೋಕೋ ಸರ್. ಅದೇ ಹೂ ಬಿಟ್ಟಿದೆ ಸರ್, ನೋಡ್ರಿ ಬರ್ತಾ ಇದ್ದು ನೋಡಿ ಸರ್. ಎಸ್, 1 ವರ್ಷದ 1.5 ಸರ್. ಎಲ್ಲಿ ತೋರಿಸ್ಬಿಟ್ರಿ ನೋಡ್ರಿ, ನಮ್ಮ ಲೇಬರೇ ಚೆನ್ನಾಗಿ ನೋಡ್ಕೊಂಡವ್ರೆ. ಹಾಂ ಸರ್. ರೈತರಿಗೆ ಪಕ್ಕ ರೈತರು ಇರ್ತಾರಲ್ಲ, ಹೌದು ಸರ್. ಅವ್ರಿಗೆ ಗೊತ್ತಿರಲ್ಲ ಹೌದು ಇಲ್ಲೂ ಕೋಕೋ ಬೆಳೆಯುತ್ತಾ, ಇಲ್ಲೂ ಕಾಫಿ ಬೆಳೆಯುತ್ತಾ. ಹೌದು, ಅದೇ ಡೌಟಲ್ಲಿ ಎದುರುಕೊಂಡೇ ಹಾಕೋದಿಲ್ಲ. ಏನು ಬೆಳೆಯೋದಿಲ್ಲ ತುಮಕೂರು ಜಿಲ್ಲೆಯಲ್ಲಿ ಅಂತ ಅವರು ಬರ್ರಿ, ಸ್ವಲ್ಪ ಇನಾಗ್ರೇಷನ್ ಮುಗೀತು. ಜಸ್ಟ್ ಹೋಗ್ಬೇಕು ಮಗರಾಜ ಮಾಡ್ತೀನಿ. ಜೇನಿಂದ ಹೇಳ್ತೀನಿ, ಅಲ್ಲೇ ಕ್ಲಾಸ್ ಹೇಳಿದ್ದೀನಿ ಆಗಲೇ. ಅದೇ ತೋರಿಸಿದ್ದೀನಿ. ಎಲ್ಲಿ ಇಲ್ಲೇ ಇಡ್ತಾರಾ? ಓಕೆ. ಹಾಂ ಸರ್. ನೀರಾವರಿ ನನಗೀಗ ಒಂದು 480 ಫೀಟ್ ಬೋರ್ ಹೋಗಿದೆ. ಅದರಲ್ಲಿ ನಾನು 2 ಇಂಚ್ ಸಿಕ್ಕಿದೆ. ಇನ್ನೂ 1 ಎಕರ್ ನೀರು ಆಗೋದಿದೆ. ಅವು ವಾಟರ್ ಟೆಸ್ಟ್ ಮಾಡಿದ್ದೀನಿ. ವಾಟ್ರಿಗೂ ಸಾಯಿಲು ಸೂಟಬಿಲಿಟಿ ಅಂತ ನನ್ನ KVKನಲ್ಲೇ ರಿಪೋರ್ಟ್ ತೊಗೊಂಡಿದ್ದೀನಿ. ನನಗೆ 100% ಕಮ್ಮಿನೇ ಆಗಿಲ್ಲ. 3 ವರ್ಷದಿಂದ ನಾನು ಫೇಸ್ ಮಾಡ್ತಾ ಇದ್ದೀನಿ. ಒಂದು ದಿವಸ ಹೊರಗಡೆ ನೀರು ತಂದಿಲ್ಲ. ಡ್ರಿಪ್ ಇರಿಗೇಷನ್ ಏನು ಹೊರಗಡೆಯಿಂದ ಏನು ಒಂದು ಡ್ರಮ್ ಯಾವುದೂ ಇಲ್ಲ. ಇಲ್ಲೇ ಕೆರೆಗಳಿದ್ದಾವೆ, ಅದರಿಂದ ನಮ್ಮದು ಇದಾಗ್ತದೆ ಅಷ್ಟೇ. ಯಾವುದಕ್ಕೆ ಭೂಮಿಗೆ ಮಲ್ಚಿಂಗ್ ಇಲ್ಲ ಮಾಡಿಲ್ಲ. ಅದೇ ಹೇಳಿದ್ರು ಸರ್, ಏನು ಅದು ಹಾಕ್ಬೇಡಿ ಅಂತಂದ್ರೆ ಈಗ ಅದನ್ನೇ ರೀಸನ್ ಕೊಡ್ತಾರೆ ಅವ್ರಿಗೆ. ಅದೇ ಇದೇ ಮಲ್ಚಿಂಗು, ಪ್ಲಾಸ್ಟಿಕ್ ಹಾಕಿ ಮಾಡಬೇಡಿ ಅಂತಾರೆ. ನೆರಳು ಮಾಡಿದ್ದೀವಿ, ಬೇಕಾಗಿಲ್ಲ. ಇದೇ ನೋಡ್ರಿ, ಇದು ಹೌದು. ಇದು ಗೊಬ್ಬರ ನಮ್ಮದು ನಾಟಿ ಹಸು ಇದೆ. ಎಷ್ಟು ಹಸುಗಳಿದೆ? 4 ಇದಾವೆ ಸರ್. ಈಗ ಅಲ್ಲೊಂದು ಸ್ವಲ್ಪ ಒಂದು 5 ಮಿನಿಟು ಹನಿ ಎಕ್ಸ್ಟ್ರಾಕ್ಷನ್ ತೋರಿಸ್ಬಿಡ್ತಾರೆ. ಇದು ಏನು ಇಷ್ಟೊಂದು ಅಡುಗೆ ಮಾಡ್ತೀರಾ? ಅಲ್ಲ, ಇದು ಅಡಿಕೆ ಬೇಯಿಸ್ತೀನಿ ನಾನು, ಹೊರಗಡೆ ಕೊಡೋದಿಲ್ಲ. ಚೈನಿಗೆ ನನಗೆ ಇನ್ಕಮ್ ಜಾಸ್ತಿ ಆಗಿರೋದು ಇದಕ್ಕೇನೆ. ಇಲ್ಲೇ ನಾನು ತೆಗೆದ್ಬಿಟ್ಟು ಇಲ್ಲೇ ಬೇಯಿಸ್ತೀನಿ ನೋಡಿ. ಹೌದು ಸರ್, ಹೊರಗಡೆಯಿಂದ ಏನು ಕೊಡೋದಿಲ್ಲ ಸರ್. ನಾನೇ ಇಲ್ಲಿ ಮಾಡಿ ಚೈನಿಗೆ ಕೊಡೋದಿಲ್ಲ. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್. ಅದಕ್ಕೆ ನಾವು ಪ್ರಾಫಿಟ್ ಕೇಳಿದ್ರಲ್ಲ, ಇದೇ ರೀಸನ್. ಅದರಲ್ಲೇ ಸಿಕ್ಬಿಡ್ತದೆ. ಚೈನಿಗೆ ಕೊಟ್ಟರೆ ನನಗೆ 6 lakhs ತಗೊಂತಾರೆ. ನಾ ಮಾರ್ಕೆಟು ಇದು ಶಿವಮೊಗ್ಗ ಹಾಕ್ತೀನಿ ಸರ್. ಅಲ್ಲ, ಆರ್ಗ್ಯಾನಿಕ್ ಮಾಡ್ತಿದ್ರ? ಹೌದು, ಇಲ್ಲ ರೆಗ್ಯುಲರ್ ಆರ್ಗ್ಯಾನಿಕ್ ಮಾರ್ಕೆಟ್ ಅಂತ ಸಿಕ್ಕಿಲ್ಲ ನನಗೆ. ಸಿಗಬೇಕು, ನನಗೆ ತಮ್ಮಿಂದ ಸಿಗಬೇಕು. ಈಗ ನನಗೆ ಕೊಡಿ ಒಂದು ಆರ್ಗ್ಯಾನಿಕ್ ಮಾರ್ಕೆಟ್, ನಾನು ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಇಲ್ಲೊಂದು ಸ್ವಲ್ಪ ಹನಿ ಎಕ್ಸ್ಟ್ರಾಕ್ಷನ್ ತೋರಿಸ್ಬಿಡ್ತೀನಿ. ಮಹೇಶ್ವರೇ, ಸ್ವಲ್ಪ ಇದು ತೋರಿಸ್ಬಿಡಿಯಪ್ಪ. ಇದು ಹೆಜ್ಜೆನುಗಳಿಲ್ಲ? ಇಲ್ಲ, ಅಜ್ಜನಲ್ಲ, ಅಲ್ಲಲ್ಲ, ಗೊತ್ತು ಚಿಟ್ಜೇನು ಅಂತ. ಈಗ ಮಾತಾಡಿ. ಹೇಳಿ. ಇಲ್ಲಿ ಎಲ್ಲೂ ಕಾಡ್ಜೇನು ಕಟ್ಟಲ್ವಾ? ಇಲ್ಲ ಸರ್, ಎಲ್ಲೂ ಕಟ್ಟಿಲ್ಲ. ಇಲ್ಲೇ ಮತ್ತೆ 3 years ಇಂದ ಎಲ್ಲೂ ಕಟ್ಟಿಲ್ಲ. ಕಾಡು ಕೃಷಿ ಮಾಡ್ಬೇಕಾದ್ರೆ ಅದು ಒಂದು ಬಂದು ಕಟ್ಟಿರುತ್ತೆ. ಕಟ್ಟಿಲ್ಲ ಸದ್ಯ. 3 years ಬಂದಿಲ್ಲ, ನೋಡಿಲ್ಲ, ಎಲ್ಲೂ ಗಿಡದಲ್ಲಿ ಇಲ್ಲ. ಎಲ್ಲ ಅವ್ರದ್ದು ಇದ್ರಾಗಿದೆ, ಅವ್ರದ್ದು ಇಲ್ಲ. ಹೊರಗಡೆ ನಮ್ದೇ ಎಲ್ಲಿ? ನಮ್ದಲ್ಲ, ನಾವು ಬೇರೆಯವ್ರದ್ದು ಮಾತಾಡಂಗಿಲ್ಲ. ಬಾರ್ಡ್ರ್ ಬರೋದಿಲ್ಲ. ನನ್ನ ಬೌಂಡ್ರಿನಾಗ ನಾವು ಮಾತಾಡ್ಬೇಕಷ್ಟೇ, ಹೊರಗಡೆ ನಾವು ಬರೋದಿಲ್ಲ. ಇಲ್ಲ ಅಂದ್ರೆ ಹುಡುಕಿ ಅವರ ಡಿಸ್ಟರ್ಬ್ ಮಾಡಬಾರ್ದು ಅಷ್ಟೇ. ಅಲೆಕ್ಸಾಂಡ್ರಲ್ಲಿ
ಅದೇ ಮಾಡಿಲ್ಲ ಬಿಡಿ, ಇರ್ಬೋದು ಅದು ನಮ್ದು ಅದೇ ಹೊರಗಡೆ ನಮ್ಮದು ಮಹೇಶ್ ಅಂತ. ನಾವು ನೀವು ಅಂದ್ರೆ ಬಿ ಫಾರ್ಮ್ ಹೆಂಗೆ ಸರ್ ನಮ್ದು ಕೃಷಿಕನ ಇಲ್ಲ ಜೇನು ಕೃಷಿಕರು. ಎರಡೂ ಇದೆ, ಜೇನು ಕೃಷಿ ಮತ್ತು ರೆಗ್ಯುಲರ್ ಫಾರ್ಮಿಂಗು ಇದೆ. ಸೊ ನೀವು ಬಂದು ಹಿಂಗೆಲ್ಲ ಎಕ್ಸ್ಟ್ರಾಕ್ಷನ್ ಮಾಡ್ಕೊಟ್ಟು ಹೋಗ್ತೀರಾ? ಎಸ್, ಇಲ್ಲಿ ತಗೊಂಡೋಗ್ತಾರೆ. ಟ್ರೈನಿಂಗು ಕೊಟ್ಟಾರೆ. ಸರ್ ಇದೆ ಸರ್ ಮಾರ್ಕೆಟ್ ಎಲ್ಲ ಕಡೆ ಅಲ್ಲ, ಎಲ್ಲಿ ಮಾರ್ಕೆಟ್? ಬೆಂಗಳೂರು, ಮೈಸೂರು, ನಮಸ್ಕಾರ. ಸೊ ಆಂಧ್ರಕ್ಕೆ ಹೋಗುತ್ತೆ. ಅರೌಂಡ್ 100 ಮೆಂಬರ್ಸ್ ಇದ್ದಾರೆ ಸರ್ ಸ್ಟೂಡೆಂಟ್ಸ್ ಈಗ. ಅದೇ ಸರ್ 1,000 ಮಾಡ್ತೀವಿ ತಗೊಳ್ಳಿ. ಮಾಡೋಣ ಸರ್, ಇನ್ನೂ ಜಾಸ್ತಿ 1,000 ಆಗಲಿ. ಸರ್ ಇವು ಕಡಿಯಲ್ಲ ಚಿಟ್ ಜೇನು ಅಂತೇಳಿ ಕಡಿಯೋದಿಲ್ಲ. ಡಿಸ್ಟರ್ಬ್ ಮಾಡಿದ್ರೆ ಒಂದ್ ನಿಮಿಷ ಹೇಳಿ, ಒಬ್ರು ಹೇಳಿ, ಎಷ್ಟು ಕೇಳ್ಬಿಡೋಣ. ಚುಚ್ಚುತ್ತೆ. ಜೇನು ಇದರಲ್ಲಿ ಪ್ರಭೇದದಲ್ಲಿ ಮುಳ್ಳಿಲ್ದಲೇ ಇರೋದು ಒಂದೇ ನಸುಲಿ ಜೇನು ಅಥವಾ ಮುಜೆಂಟಿ ಜೇನು, ಅದು ಸ್ಟ್ರಿಂಗ್ಲೆಸ್ ಬೀಸ್ ಅಂತ ಕರಿತೀವಿ. ಅದು ಬಿಟ್ರೆ ಎಲ್ಲಾ ಜೇನುಗಳು 4 ಬಗೆಯ ಜೇನುಗಳು ಕೂಡ ಚುಚ್ಚುತ್ತೆ. ಯಾವಾಗ ಅಂದ್ರೆ ಅವಕ್ಕೆ ನೋವು ಮಾಡಿದಾಗ, ನಾವು ಅವಕ್ಕೆ ನೋವು ಮಾಡ್ದಲೆ ಅವನ್ನ ಕ್ಲೀನಾಗಿ ಹ್ಯಾಂಡಲ್ ಮಾಡಿದ್ರೆ ಅದು ಏನೂ ಮಾಡಲ್ಲ. ಇದು ಏಪಿಸ್ ಮಿಲಿಫೆರಾನ ಏನಿದೆ? ಯಾವ್ದು ಇದು? ಇಂಡಿಕಾ ಸರ್. ಇಂಡಿಕಾ. ನಮ್ಮದ್ರಲ್ಲಿ ಮಾಯಿಶ್ಚರೈಸ್ ಕಡಿಮೆ ಇರುತ್ತೆ ಫ್ಲವರ್ಸ್ ಮೇಲೆ ಕುತ್ಕೊಳೋದ್ರಲ್ಲಿ. ಅದೇ ಒಳ್ಳೆ ಹನಿ, ತುಂಬಾ ಕ್ಲಾಸ್ ಫಸ್ಟ್ ಕ್ಲಾಸ್ ಹನಿ ಇಡ್ಬೋದು. ಜಾಸ್ತಿ ದಿವಸ ಇಡ್ಬೋದು, ಪ್ರಿಸರ್ವ್ ಮಾಡಿ ಇಡ್ಬೋದು. ಇದನ್ನು ನಾವು 2 ಥರನೂ ಮಾಡ್ತೀವಿ. ಒಂದು ರಾ ಹನಿ ಅಂತಾನು ಮಾಡ್ತೀವಿ, ಇನ್ನೊಂದು ಪ್ರೋಸೆಸ್ಡ್ ಹನಿ ಅಂತಾನು ಮಾಡ್ತೀವಿ. ಸೊ ಪ್ರೋಸೆಸ್ ಹನಿ ಅಂತಂದ್ರೆ ನಮ್ಮ KVK ಇಲ್ಲಿ ಇಂತ ಇದ್ರಲ್ಲಿ ಕೊಟ್ಬಿಟ್ಟು ಇದೇ ಹನಿನ ಹಿರೇಳಿ, KVK ಹಿರೇಳಿ, ಅದೇ ಹೇಳಿಬಿಡಿ, ಆಮೇಲೆ ಇದು ಮಾಡೋಣ. ಇದನ್ನ ಹನಿ ತಕ್ಕೊಳೋದಾ? ಮಿಷನ್ ತರಲ್ಲ, ಎಕ್ಸ್ಟ್ರಾಕ್ಷನ್ ಮಿಷನ್. ಪ್ರೋಸೆಸ್ ಮಾಡಿ ಅಲ್ಲ, ಎಕ್ಸ್ಟ್ರಾಕ್ಷನ್ ಮಿಷನ್ ತರ್ರಿ. ಮತ್ತೆ ಹೆಂಗೆ ಗೊತ್ತಾಗಬೇಕು? ಅದೇ ಇದು ನಿಮ್ಗೆ ಯಾರನ್ನ ಅರಿಬೇಕು ಅಂದ್ರೆ ಅಲ್ಲಿ ಇಟ್ಟಿದ್ದಾರೆ ಡೆಮೋ. ಹೌದು, ಅವ್ರು ಶೂಟಿಂಗ್ ಮಾಡ್ಕೊಂಡ್ರೆ ಸ್ವಲ್ಪ ಹಿಂದೆ ಬನ್ನಿ ಸರ್. ಸರ್ ನೀವು ಇದೆ ಅಲ್ವಾ ಸರ್ ಹೇಳಿದ್ದೀವ? ಹೌದು. ಇದು ಒಂದ್ಸತಿ ತೆಗೆದು ಬಿಟ್ಟಿದ್ವಿ ಆಲ್ರೆಡಿ. ಇದ್ರಲ್ಲಿ ತೆಗೆದು ತಿರ್ಗಾ ಕಟ್ಟಿದ್ರೆ ಸರ್ ಇದು ಆಗ್ಲೇ ಒಂದು 15 ಡೇಸ್ ಆಗಿರ್ಬೋದು. 20 ಡೇಸ್ ಆಗಿದೆ. 20 ಡೇಸ್ ಆಗಿದೆ ಸರ್, ಮತ್ತೆ ಬಂದಿದೆ. 20 ಡೇಸ್ ಆಗಿದೆ. ಇದು 4ನೇ ಸತಿ, ಹೌದು, 4ನೇ ಸರಿ ತೆಗಿತಾ ಇರೋದು ಇದು ಈ ಸೀಸನ್ ಅಲ್ಲಿ. ಸೋರ್ಸ್ ಇದು ಫ್ಲವರ್ಸ್ ಏನಿರ್ತದಲ್ಲ, ಹೂವಿನ ಗಿಡಗಳು, ಅದೇ ಫುಡ್ ಅದಕ್ಕೆ ಎಲ್ಲ ಸುತ್ತ ಇದಾವೆ. ಈಗ ನಾವು ಇದು ತೆಂಗಿದೆ, ರೋಸ್ ಇದೆ, ಅಡಿಕೆದು ಬರ್ತತೆ, ಚೆಂಡು ಹೂ ಹಾಕಿದ್ದೀನಿ, ಅದಾವೆ. ಅಡಿಕೆದು ಬರುತ್ತೆ. ಅಡಿಕೆದು ಇದ್ರ ಫ್ಲೇವರೇ ಬರ್ತದೆ ಸರ್, ಇದಾಯ್ತು ಅಂತಂದ್ರೆ. ಅಂದ್ರೆ ನೀವು ತೆಗೆದು ಲೇಟ್ ಆಗಿದೆ ಅಂತ ಮೇಲೆ ಬಂದಿದ್ದಲ್ಲ? ಹಂಗಲ್ಲ, ಫ್ರೇಮು ಇಡ್ಬೇಕಾದ್ರೆ ಇದ್ರಲ್ಲಿ ತೆಗಿಬಹುದು, ಎಕ್ಸ್ಟ್ರಾಕ್ಟರ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ. ಸೊ ಇದು ಏನಾಗಿದೆ ಅಂದ್ರೆ ಸೈಡ್ ಕಟ್ಟಿದೆ. ಸೊ ಅದನ್ನ ಹಂಗೆ ಕಟ್ ಮಾಡ್ಬಿಟ್ಟು ಹೂಮ್ ಹನಿ ತರ ಮಾಡ್ಬೋದು. ಸ್ವಲ್ಪ ಸೈಡ್ ಅಲ್ಲೇ ಇದೆ ಸರ್. ಜೇನು ಇದ್ರಲ್ಲಿ ಆಕ್ಚುಲಿ ಇವಾಗೆಲ್ಲ ಹನಿದು ಸೀಸನ್ ಕ್ಲೋಸ್ ಆಗಿದೆ ಪ್ರೆಸೆಂಟ್ ಲೆಕ್ಕ ಬರ್ತಾನೆ ಇದೆ ಸರ್. ಅದೇನು ಸೀಸನ್ ಇಸ್ ಫೆಬ್ರವರಿಯಿಂದ ಮೇವರೆಗೂ. ಆಕ್ಚುಲಿ ಈಗ ನಾವು ಜೂನಲ್ಲಿ ಎಂಡಿಗೆ ಬಂದಿದ್ದೀವಿ, ಆದ್ರೂ ಬರ್ತಾ ಐತೆ. ಅದೇ ನಿಮ್ಮಲ್ಲಿ ಏನೋ ಸೋರ್ಸ್ ಏನಾಗಿದೆ ಇಲ್ಲಿ? ಸೋರ್ಸ್ ನಾ ಹೇಳೋದು ಈಗ ಏನಿದೆ ಓಪನ್ ನೀಲಗಿರಿ ಇಲ್ಲ, ಇಲ್ಲೆಲ್ಲ ಇಲ್ಲ. ಹಾ, 1 ಕಿಲೋಮೀಟರ್ ಹೋಗ್ತದೆ. ಬರ್ತಾನೆ ಇದೆ ಸರ್ ಹನಿ. ಮತ್ತಿದು ಹನಿ ಇದೇನದ ಬಿ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಹೋಗಿ ಬರ್ತೈತೆ. ಅಲ್ಲೇನೋ ನೀಲಗಿರಿ ಸಿಕ್ಕಿರ್ತಂದ್ರೂ ಅದು ಫುಡ್ ಆಗಿರ್ತದೆ, ಇರ್ಬೋದು. ಕರೆಕ್ಟ್. ಅಲ್ಲ, ಅಪ್ ಟು 1.5 1 to 1.5 ಹೋಗುತ್ತೆ. ಆಯ್ತು ಸರ್, ಬನ್ನಿ ಸರ್. ಓಕೆ, ತೆಗೆದ್ಬಿಡಿ. ಏನ್ ಸಮಸ್ಯೆ ಇಲ್ಲ ಸರ್. ನಿಧಾನಿದ ಫುಲ್ ಅದೇ ನೋಡ್ರಿ, ಚೆನ್ನಾಗಿ ಬಂದಿದೆ ನೋಡ್ರಿ. ಅದು ಮೊಟ್ಟೆ ಇಟ್ಟಿಲ್ವಾ? ಮೊಟ್ಟೆ ಇಟ್ಟಿಲ್ಲ. ಅದಕ್ಕೆ ಇಡಲ್ಲ, ಅಲ್ಲಿ ಸ್ವಲ್ಪ ದೂರನೇ ಇದೆ. ಕಟ್ ಮಾಡ್ತಾರೆ. ಇವಾಗ ಇದೇಳ್ತಾವೆ ಹುಳ, ಇದೇಳ್ತಾವೆ ಈಗ. ಸ್ವಲ್ಪ ಹೌದು, ಈಗ ಡಿಸ್ಟರ್ಬ್ ಆಗ್ತಾವೆ ಹುಳ. ನಿಮ್ಮ ಆರೋಗ್ಯಕ್ಕೆ ನೀವೇ ಕಾರಣ. ಅದು ಆಕ್ಚುಲಿ ಒಳ್ಳೆಯದೇ. ಇವಾಗ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಆದಂತಹ ಮಧುಸೂದನ್ ರೆಡ್ಡಿ ಅವರು ಇಲ್ಲಿ ನಮ್ಮ ಹಾಸನ ಜಿಲ್ಲೆಗೆ ಬಂದಿದ್ರು. ಇವರು ಇಲ್ಲಿಗೆ ಬಂದು ಹೋಗಿದ್ರಂತೆ, ಗೊತ್ತಿಲ್ಲ. ಹಾಸನ ಜಿಲ್ಲೆಗೆ ಬಂದಾಗ ದಯಾನಂದ್ ಸಾಗರ್ ಅವ್ರದ ಮೊದಲು ಮಾಡಬೇಕು, ನಂದ್ರಿಗಿಂತ ಮೊದಲು ಮಾಡಬೇಕು ಅಂತ. ಸೊ ತುಂಬಾ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಆಲ್ ದ ವೇ ಹೈದರಾಬಾದಿಂದ. ಈಗ ಅವ್ರದ್ದು ಶಾಲೆ ಮೊದಲನೇ ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಮೊದಲನೇ ಆಗ್ತಾ ಇದೆ. ಆಗಸ್ಟ್ 1 ಕಡಿಮೆ ಅಂದರೆ 1,500 ಸೇರಿಸ್ಬೇಕಂತ
ಅವರು ಐ ಟಿ ಮಾಡಿ ಕೃಷಿ ಬಂದಿದ್ದಾರೆ. ನಿಮ್ಗೆ ಏನೇನು ನೆಕ್ಸ್ಟ್ ಉತ್ಪಾದನೆ ಮಾಡಬೇಕು ಅಂದರೆ ಇವರೆಲ್ಲ ತಿಳ್ಕೊಂಡು ಬೆಂಗಳೂರು ಹೈದರಾಬಾದ್ ಹಬ್ ಮಾಡಿಬಿಟ್ಟು ಪ್ರಪಂಚಕ್ಕೆಲ್ಲ ಫೀಡ್ ಮಾಡೋದು. ಇನ್ನು ಗೂಗಲ್ ಇದೆಯಲ್ಲ, ಗೂಗಲ್ ಎಲ್ಲರೂ ಇಂಟರ್ನೆಟ್ ಇರುತ್ತಲ್ಲ, ಅವ್ರು ನಮಗೆ ದುಡ್ಡು ಉಳಿತಾ ಇದ್ದಾರೆ, ಕಸ್ಟಮರ್ ಆಗಿದ್ದೀವಿ. ಅವ್ರಿಗೆ ಇಷ್ಟೊಂದು ಬಿಸಿ ಏನು ನಮ್ಮ ಸೂರ್ಯನ ಬೆಳಕಿಲ್ಲ ಅಮೇರಿಕಾದವರು ಯುರೋಪರಿಗೆ, ಇಲ್ಲಿ ಬೆಳೆದು ನಾವು ಅವ್ರಿಗೆ ಕೊಡೋಣ. ಅವ್ರು ಇಂಟರ್ನೆಟ್ ಉಪಯೋಗಿಸ್ತಿದ್ದೀವಿ, ಬೇಡ ಅಂತ ಹೇಳಲ್ಲ. ಸೊ ಇದೇ ಥರ ಮಾರುಕಟ್ಟೆಗೆ ತುಂಬ ಆಲ್ರೆಡಿ ಮುಂಚೂಣಿ ನಡೀತಾ ಇದೆ. ಒಟ್ಲಿ ಆಗಸ್ಟ್ ಸೆಪ್ಟೆಂಬರ್ಗೆ ನಿಮ್ಗೆ ಏನೇನು ಪ್ರಾಡಕ್ಟ್ಸು ಯಾವ ಜಿಲ್ಲೆ ಹಳ್ಳಿಯಲ್ಲಿ ಇರ್ಬೋದು ತಗೊಂಡೋಗಿ ಪ್ರಪಂಚಕ್ಕೆ ಕೊಡ್ಬೋದು. ನೀವು ತಿನ್ನಬೇಕು, ಪ್ರಪಂಚಕ್ಕೆ ಕೊಡಬೇಕು. ಮಾರ್ಕೆಟ್ ಮಾಡಲಿಲ್ಲ ಅಂತ ಕಟ್ ಮಾಡಾಕ್ತೀರಲ್ವಾ? ಕರೆಕ್ಟ್ ತಾನೆ? ಹೌದಲ್ಲ? ಮತ್ತೆ ಬೆಂಗಳೂರು ಸಿಟಿಗೆ ಹೋಗ್ಬಿಟ್ಟು ಜಮೀನಲ್ಲಿ ಸಿಟಿಗೆ ಹೋಗಿ ಮನೆ ಮಾಡ್ಕೊಂಡು ಇರ್ತೀರಿ. ಅದೇ ಥರ ಪ್ರೊಫೆಸರ್ ನಮ್ಮ ಹೆಂಗ್ ಕಾಣ್ತಾರೆ ನೋಡಿ, ಹೇಳಿದ್ರೆ ಯಾರು ಇರ್ಬೋದು ಈ ಥರ? ಅಬ್ದುಲ್ ಕಲಾಂ ಅವರು ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಹೇಳ್ದೆ ಅಷ್ಟೇ, ನಿಮ್ಗೆ ಹೇಳ್ದೇಬೇಕು. ಅವ್ರು ಹೇಳೋಂಗಿಲ್ಲ, 80 ವರ್ಷ ಅವ್ರು ಕಾಣ್ತಾರಂಗ. ಅವರು ಪ್ರತಿ ಹಳ್ಳಿಗೂ ಬರ್ತಾರೆ. ಅವರು ಆಕ್ಚುಲಿ ಅವ್ರು ಇವನು ಏನೋ ವೈದ್ಯಕೀಯ ಮೆಡಿಕಲ್ ಅಲ್ಲಿ ಇದ್ದಿದ್ದು. ಮೆಡಿಕಲ್ ಬಯೋಕೆಮಿಸ್ಟ್ರಿ PhD ಮಾಡಿ ಸೆಂಟ್ ಜೋಸಲ್ಲಿ 60-50 ವರ್ಷ ಸರ್ವಿಸ್ ಮಾಡಿ ಕ್ವಾಲಿಟಿ ಫೌಂಡೇಶನ್ ಅಂತ ಇದೆ. ನಾನು ಅದು ಯಾಕೆ ಕೇಳಿದೆ ಅಂತ ಅದನ್ನು ಹೇಳ್ಬಿಡ್ತೀನಿ, ಯಾಕಂದ್ರೆ ಅವ್ರು ಮುಂದೆ ಸ್ಟಾರ್ಟ್ ಮಾಡ್ತಾರೆ ಅದ್ರ ಬಗ್ಗೆ. ಈಗ ನಿಮಗೆ ಗೊತ್ತಿಲ್ಲ, ಒಂದು ಟ್ಯಾಬ್ಲೆಟ್ ತಗೋಬೇಕು ಅಂದರೆ ನಿಮ್ಗೆ ಎಲ್ಲಿ ಹೋಗ್ಬೇಕು, ಏನು ಬರ್ಕೊಟ್ಟಿದ್ದಾರೆ ಎಲ್ಲ ಹೇಳ್ತಾರೆ. ನೀವು ರೈತರದ್ದು ಹಣ್ಣು ತಗೋಬೇಕು ಅಂದ್ರೆ ಯಾರು ಬರ್ಕೊಡ್ತಾರೆ? ಎಲ್ಲ. ನೀವು ಶಿವನೇ ಎಲ್ಲೋ ಋಷಿಗುರುಗಳು ಹೇಳ್ತಾರೆ, ಶೋಕೇಸಲ್ಲಿ ಮಾರ್ತಾರಂತೆ ಶಿವನ ಕೆಳಗಡೆ ಹಾಕಿರುತ್ತೆ. ನಾವು ತಿನ್ನೋದನ್ನ ಅದು ವಾಪಸ್ ಆಗಬೇಕು, ಬೇರೆ ಅಂದರೆ ರಿವರ್ಸ್ ಆಗಬೇಕು. ಸೊ ಅದಕ್ಕೆ ಇಲ್ಲಿ ನಿಮ್ಮ ಒಂದೊಂದು ಜಮೀನಿಗೆ ಒಂದೊಂದು ಎಕರೆ ಇರ್ಬೋದು, 1/4 ಎಕರೆ ಇರ್ಬೋದು, ಎಷ್ಟೇ ಇರ್ಬೋದು, ಒಂದೊಂದು ಮರಕ್ಕೂ ನಿಮಗೆ ಸರ್ಟಿಫಿಕೇಶನ್ ಮಾಡೋದು. ಅದ್ರ ಬಗ್ಗೆ ಅವರು ಹೇಳ್ತಾರೆ ಯಾತಕ್ಕೆ ಬೇಕು. ಈಗ ಕರ್ಕೊಂಡ್ಬಂದಿದ್ದೀನಿ ಮೆಡಿಕಲಲ್ಲಿ. ಅವರು ಪ್ರಪಂಚದಲ್ಲೇ ಒಬ್ಬರು ಬಹುಮುಖ್ಯವಾದ ವ್ಯಕ್ತಿ. ಇದು ಸರ್ಟಿಫೈ ಹಾಸ್ಟೆಲ್ ಸರ್ಟಿಫೈ ಮಾಡ್ತಾರಲ್ಲ, ಅವ್ರ ಪರ್ಮಿಷನ್ ಇಲ್ಲ ಅಂದರೆ ನಿಮ್ಮ ಹಾಸ್ಪಿಟಲ್ಗಳು ಕ್ಲೋಸ್ ಆಗ್ತವೆ. ಮೆಡಿಕಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಬೇರೆ ಬೇರೆದು. ಅವ್ರು ಆಲ್ರೆಡಿ ನುರಿತಿದ್ದಾರೆ. ಅದನ್ನ ಕರ್ಕೊಬಂದು ರೈತರ ಜಮೀನಿಗೆ ಕರ್ಕೊಬಂದೆ. ಅವ್ರಿಗೆ ಮೊದಲೇ ಡೌಟ್ ಇತ್ತು, ನಿಜವಾಗಿ ಇನ್ಕಮ್ ಬರ್ತಾ ಇದೆಯಾ ಅಂತ ಹೇಳಿದ್ರಲ್ಲ ನಮ್ಮ ದಯಾನಂದ ಗುರುಗಳು. ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ, ಹೇಳಿದ್ದೀನಿ. ಇನ್ನು ಡೀಟೇಲ್ ಹೇಳ್ತೀನಿ ಸರ್, ಅದು ಬೇಕಾದ್ರೆ. ಓಕೆ, ಅದಕ್ಕಾಗಿ ಅವ್ರು ಕರ್ಕೊಂಡ್ಬಂದಿದ್ದೀನಿ ಇಲ್ಲಿ. ಅದ್ರ ಬಗ್ಗೆ ಅವ್ರು ಹೇಳ್ತಾರೆ, ಅದ್ರ ಪೂರ್ತಿ ಹೇಳಲ್ಲ. ಸರ್ಟಿಫೈ ಮಾಡಿಸ್ತೀವಿ. ಅದು ಯಾತಕ್ಕಂದ್ರೆ ಮಾರುಕಟ್ಟೆ ಬೇಕು. ಏನೇನು ನಡೀತಿದೆ ಗೊತ್ತಿಲ್ಲ, ಅದೇನೋ ಇಲ್ಲ ಅಂತ ಹೇಳ್ತಾರೆ, ಆರ್ಗ್ಯಾನಿಕ್ ನಿಜ ಅಂತ ಹೇಳ್ತಾರೆ, ಗೊತ್ತಿಲ್ಲ. ನಮ್ಮದೇ ಬ್ರ್ಯಾಂಡ್ ಮಾಡ್ತೀವಿ, ಆಯಿತಾ? ಅದಕ್ಕೆ ನಾವು ಯುವಕ ಪಡೆ ಹುಟ್ಟಾಕಿದ್ದೀವಿ. ಕರ್ನಾಟಕ, ತೆಲಂಗಾಣ, ಬೇರೆ ಬೇರೆ ರಾಜ್ಯದಲ್ಲಿದೆ. ಇದು ಕಾಡು ಕೃಷಿಕರ ಶಾಲೆಯ ಒಂದು ಉದ್ದೇಶ. ಏನಾದ್ರು ಯಾರಿಗಾರು ಡೌಟ್ ಇದೆಯಾ? ಕಾಡು ಕೃಷಿಕರ ಶಾಲೆ ಅಂದರೆ ಏನಂದರೆ ಒಂದೇ ಏನಾದ್ರು ಡೌಟ್ ಇದೆಯಾ? ಕಾಡು ಮಾಡಿ ಕೃಷಿ ಮಾಡಬೇಕು. ರೈತ ಅಂದರೆ ನಾನು ನಂಬಲ್ಲ. ನಾನು ನೀವು ವಿಷ ಉಣಿಸ್ಬಾರ್ದು. ಪ್ರಕೃತಿಗೆ ಮತ್ತು ಜೇನಿತ್ತು, ಆ ಜೇನು ಹೆಂಗಿದೆ ಅದು ಭೂಮಿ ಮೇಲೆ ಕೋಟ್ಯಾನು ಜೀವಿಗಳಿದೆ. ಅವು ಬದುಕಬೇಕು, ನಾವು ಬದುಕಬೇಕು. ಅವು ಬದುಕಿದ್ರೇ ಜೇನು. ಇವರೆಲ್ಲರಿಗೂ ಯಾರೋ ಹೇಳಿದ್ರು ಹೆಂಗೆ ಬರ್ತಾ ಇದೆ ಎಷ್ಟೊಂದು ಅಂತ ಕೇಳ್ತಾ ಇದ್ರು. 100 ಬೆಳೆಗಳು ಬೆಳೆದ್ರೆ 100 ಹೂ ಬಿಡುತ್ತೆ, 100 ಪ್ರಾಣಿ ಪಕ್ಷಿಗಳು ಬರ್ತವೆ, ಅವು ತಿಂತವೆ, ನಮಗೆ ಚೆನ್ನಾಗಿರ್ತೀವಿ. ದುಡ್ಡಿದೆ ಇದರಲ್ಲಿ. ಯಾರಾದರೂ ದುಡ್ಡಿಲ್ಲ ಅಂತ ಬಂದಿದ್ರೆ ಅವ್ರದ್ದು ಇವತ್ತಿಂದ ಮೈಂಡ್ ಹಾಕ್ಬಿಡಿ. ಯಾರೇ ಜಮೀನು ಇರ್ಬೋದು, 1 ಎಕರೆ ಸಾಕು. 1 ಎಕರೆ ಜಮೀನಿದ್ರೆ ನಿಮಗೆ ಯಾರು ನಿಮ್ಮ ಸಂಬಂಧಿಕರೇ ಇರ್ತಾರೆ, ನಿಮ್ಮ ಜಮೀನಲ್ಲೇ ನಿಮ್ಮ ಮಕ್ಕಳುಗಳೇ ಇರ್ತಾರೆ. ಬೆಂಗಳೂರಿಗೆ IT ನನ್ನ ಮಗ ಅಂತ ಹೇಳ್ತಾರೆ. ಆ ದುಡ್ಡನ್ನು ಇಲ್ಲೇ ದುಡಿಬೋದು, ಇಲ್ಲಿಂದಲೇ ಪ್ರಪಂಚ ಕಳಿಸ್ಬೋದು. ಅದು ನಮ್ಮ ಉದ್ದೇಶ. ಏನಾದರೂ ಡೌಟ್ ಇದೆಯಾ? ಮತ್ತೆ ನಾನು ಕೇಳಲ್ಲ. ಕಾಡು ಮಾಡಿ ಕೃಷಿ ಮಾಡಬೇಕು. ನಿಮ್ಮ ಜಮೀನಿಗೆ ಬರ್ತೀನಿ, ಎಲ್ಲ ಪ್ರತಿಯೊಬ್ಬರ ಜಮೀನಿಗೆ. ತುಂಬ ಸಂತೋಷ. ಈಗ ಇದರ ಮೊದಲನೇದಾಗಿ ಈ ಶಾಲೆಯ ಗುರುಗಳಾದಂತಹ ಅವ್ರಿಗೆ ಮತ್ತೆ ಚಪ್ಪಾಳೆ ತಟ್ಟಿ. ಮೊದಲನೇ ಗುರುಗಳು ಅವರ ಒಂದು ಕೆಲಸ ಏನಂದರೆ ಸಂಶೋಧನೆ ಮಾಡಬೇಕು. ಅವ್ರ ಜಮೀನಲ್ಲಿ ಮಾಡಿದ್ದೇನೆ ಒಂದು ಸಂಶೋಧನೆ, ಮತ್ತು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು. ನಾನು ಹೇಳ್ಕೊಟ್ಬಿಟ್ಟು ನನಗೇ ಇದ್ರೆ ಅಂತ ಆಗಲ್ಲ. ಆ ಥರ ವ್ಯಕ್ತಿಗಳು ಗುರುತಿಸಿ ಮತ್ತು ಇದನ್ನು ಇಲ್ಲಿ ಒಂದು ಆರ್ಥಿಕ ಎಕನಾಮಿಕ್ ಸೆಂಟರ್ ಮಾಡಬೇಕು. ಗೌರ್ಮೆಂಟ್ ಡಿಕ್ಲೇರ್ ಮಾಡ್ತಾರಲ್ಲ ಎಕನಾಮಿಕ್ ಝೋನ್ಸ್ ಆ ಥರ, ನಮಗೆ ಶಾಲೆನೇ ಝೋನ್ ಇಲ್ಲಿ. ಅವರು ಇಲ್ಲಿ ಅಗ್ರಿಗೇಟ್ ಮಾಡಿ ಅವ್ರು ಹೇಳಿದ್ರು ಅವ್ರು ಮಾಡ್ತಾ ಇರೋದು ಸುತ್ತಮುತ್ತ ರೈತರದನ್ನು ತೊಗೊಂಡು ಮಾರುಕಟ್ಟೆ ಕಳಿಸ್ಬೇಕು. ಅದು ಉದ್ದೇಶ ನಮ್ಮದು. ಅದು ಮಾಡಲಿಲ್ಲ ಅಂದರೆ ಶಾಲೆಗಳು ಮತ್ತು ಅವ್ರ ಮಕ್ಕಳುಗಳು ಬರಲ್ಲ. ಇದು ಯಾರು ಇದ್ದಾರೆ, ಮಗ ಇದ್ದಾರೆ, ಎಲ್ಲಿದ್ದಾರೆ ಹೇಳ್ರಿ? ಮಗ ನಿಮ್ಮ ಮಗ ಎಲ್ಲಿ ಇದ್ದಾರೆ? ಹಾಂ, ನಾನು ನಿಜವಾಗಿ ಹೇಳ್ತಾ ಇದ್ದೀನಿ. ಅವ್ರ ಮಗ ಅವರು ಇದನ್ನ ದುಡ್ಡು ಸಂಪಾದನೆ ಮಾಡಲಿಲ್ಲ ಅಂದರೆ ಸ್ವಲ್ಪ ಈ ನೋಡ್ಬಿಟ್ಟು ಅಂದರೆ ಹೋಗ್ತಾರೆ ಅಂತ ಹೇಳ್ತಾ ಇಲ್ಲ, ನಾನು ವಾಸ್ತವ ಹೇಳ್ತಾ ಇದ್ದೀನಿ. ಬೆಂಗಳೂರಿಗೆ ಹೋಗ್ಬಿಡ್ತಾರೆ.
ಅದನ್ನು ತಪ್ಪಿಸ್ಬೇಕು ಅಂದರೆ ಇಲ್ಲಿ ಎಕನಾಮಿಕ್ ಸೆಂಟರ್ ಆಗಬೇಕು, ಆರ್ಥಿಕ ವಲಯ ಆಗಬೇಕು. ಇದೇ ಆರ್ಥಿಕ ವಲಯ, ರೈತನ ಜಮೀನೇ, ಅದು ಶಾಲೆನೇ ನಮ್ಮದು. ಇನ್ನು ಬೇರೆ ಬೇರೆ ಉದ್ದೇಶ ಇದೆ, ಜಾಸ್ತಿ ಹೇಳಲ್ಲ ಇವತ್ತು. ನಮ್ಗೆ ವಾಟ್ಸಪ್ ಮಾಡಿ, 24 ಗಂಟೆಲಿ ನೀವು ಎಲ್ಲೇ ಪ್ರಪಂಚದಲ್ಲಿ ಎಲ್ಲೇ ಇದ್ರೂ ನಾವು ಕೆಲಸ ಮಾಡ್ತೀವಿ, ಆಯಿತಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿಲ್ಲ, ಅದರಿಂದ ಫಾಸ್ಟ್ ಕೆಲಸ ಮಾಡ್ತೀವಿ. ಅದ್ರ ಬಗ್ಗೆ ತುಂಬ ಧನ್ಯವಾದ. ಒಂದು 2 ನಿಮಿಷ ಇಂಗ್ಲೀಷ್ ಎಲ್ಲ ಹೇಳ್ಬಿಡ್ತೀನಿ, ಇವ್ರಿಗೆ ಹೇಳಿದಲ್ಲ. ತೆಲುಗು ಯಾವ್ದು ಇಂಗ್ಲೀಷ್? ಯು ಅಂಡರ್ಸ್ಟ್ಯಾಂಡ್? Or you can brief. So maybe I will invite please come to the dais. So they are all ಬನ್ನಿ ಪ್ಲೀಸ್ ಕಮ್. ಬನ್ನಿ ಸರ್, ಬನ್ನಿ. give one plant. ಒಂದು ಪ್ಲ್ಯಾಂಟು ಮಾಲ್ತೇಶ್. ಯು ಆರ್ ಸೆಟ್, ನೋ ಪ್ರಾಬ್ಲಮ್. Please. ಬನ್ನಿ ಪ್ಲೀಸ್. ಒಂದು ಚೇರ್ ಹಾಕಿ. ಹಾಂ ಸರ್, ಗಿಡ ಕೊಡಿ, ಅಲ್ಲೇ ಇದ್ದೀರಲ್ಲ ನೀವೇ ಗಿಡ ಕೊಟ್ಬಿಡಿ. ಬನ್ನಿ. Please welcome. ಪ್ಲೀಸ್ ಸರ್, ಅಲ್ಲಿಂದ ಬನ್ನಿ. ಬಂದಿದ್ದಾರೆ. ಅದೇ ಕೊಡಿ, ಒಂದು ಕೊಡಿ, ಅದು ಕೊಡಿ. ಪ್ರಯಾಣ ಮಾಡ್ತಾ ಬಂದಿದ್ದಾರೆ, Please. ಸಾಮಾನ್ಯ ಅಲ್ಲ. ಬನ್ನಿ ನಾಡು ಪ್ಲೀಸ್. ಕೃಷಿಕರ ಶಾಲೆ ಥ್ಯಾಂಕ್ ಯು, ಅಂತ ವೆಲ್ಕಮ್. ಪ್ರಪಂಚದಲ್ಲಿ ಬನ್ನಿ ಸುರೇಶ್, ಪ್ಲೀಸ್ ಕಮ್. ಕೂಚು. ಕಂಪನಿ ಇದೆ, ಏನೇನೋ ಇದೆ, ಏನೇನು ಮಾಡ್ತೀವಿ ಹೇಳ್ತೀನಿ. ನಾಡು ಕೃಷಿಕರ ಶಾಲೆ ಅನ್ನೋದು ಪ್ರಪಂಚಕ್ಕೆ ಜಾಕಾಯಿ ಜಾಪತ್ರೆ ಜಾಕಾಯಿ ಆಂಧ್ರದಲ್ಲಿ ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ, ಅವ್ರು ಹೇಳ್ತಾರೆ ಅದ್ರ ಬಗ್ಗೆ. ಆಲ್ ಆಫ್ ಯು ಪ್ಲೀಸ್, ಯು ಆರ್ ವೆಲ್ಕಮ್ ಆಲ್ ಆಫ್ ಯು. ಗ್ರೇಟ್ ಪ್ಲೆಷರ್. ಹಿ ಹಸ್ ಮೇಡ್ ಆಲ್ ಆಫ್ ದ ಪೀಪಲ್ ಕಮ್ ಹಿಯರ್. ತುಂಬ ಧನ್ಯವಾದ. ಮತ್ತೆ ನಮ್ಮ ಜೋಶಿ ಗುರುಗಳು ಕಾಡು ಕೃಷಿ ಶಾಲೆಗಳ ಬಗ್ಗೆ ಮಾತಾಡಿ ಸ್ವಲ್ಪ ಎಲ್ಲರಿಗೂ ಅವರ ಹೃದಯದಿಂದ ಮೇಲೆ ಎಬ್ಬರಿಸ್ಬೇಕು. ಬಾರಿಸುವ ಕನ್ನಡ ಡಿಮ್ಮ ಅಂತಾರಲ್ಲ, ಹಂಗೆ ಎಬ್ಬರಿಸ್ಬೇಕು. ಎಲ್ಲ ಮಲಗಿದ್ದಾರೆ ರೈತರು, ಏನಿಲ್ಲ ಅಂತ ಬೆಂಗಳೂರು ಕಡೆ ಹೋಗ್ಬಾರ್ದಿಲ್ಲ, ಬೆಂಗಳೂರಿಂದ ವಾಪಸ್ ಕಳಿಸ್ಬೇಕು ಮಾಡಿ. ಒಂದೇ ಒಂದು ನಿಮಿಷ, ನಾನು ಒಂದು ಹೇಳೋದು ಬರ್ಬಿಟ್ಟೆ. ಈಗ ಏನು ಗುರುಗಳು ಹೇಳಿದ್ರಲ್ಲ ಜೋಶಿ ಸರ್ ಅಂತ, ಅವ್ರದ್ದು ಶಾಲೆ ನಂಬರ್ 10. ನಾನು ಇದು ಶಾಲೆ ಓಪನಿಂಗ್ ಅಂತ ಅಂದರೆ ಡಿಕ್ಲೇರ್ ಮಾಡ್ತಾರೆ, ಇವರೆಲ್ಲ ಇನ್ಸ್ಪೆಕ್ಟ್ ಮಾಡಿ ಓಕೆ ಆದಮೇಲೆ ಓಪನಿಂಗ್ಗಳಿಗೆ ಒಂದು ಸರಿ ನೋಡ್ಕೊಂಬರೋಣ ಅಂತೇಳಿ ಅವರು ಉತ್ತರ ಕರ್ನಾಟಕ ಜಿಲ್ಲೆ ಸಿದ್ದಾಪುರ ತಾಲೂಕಲ್ಲಿ ಅವ್ರ ಲ್ಯಾಂಡ್ ಇದೆ. ಅವ್ರ ಲ್ಯಾಂಡ್ ಆಗಿದೆ, ನಂದಾದರೂ ಇಲ್ಲಿ ಫೋನ್ ಕನೆಕ್ಟೇ ಸಿಗ್ತದೆ. ಅವ್ರದ್ದು 5 ಕಿಲೋಮೀಟ್ರ್ ಹೋಗೇ ಮಾತಾಡಬೇಕು. ಅವರು ಎಲ್ಲ ಸ್ವಿಚ್ ಆಫೇ, ಅಂದರೆ ಅವ್ರು ಫುಲ್ ಎಂಗೇಜ್ ಆಗಿಬಿಡ್ತಾರೆ, ಯಾರು ಡಿಸ್ಟರ್ಬ್ ಇರೋಲ್ಲ, ಏನೂ ಇಲ್ಲ. ಅವರು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನು. ಅವ್ರ ತೋಟ ನೋಡಿದೆ, ಅವ್ರು ಏನು ಶಾಲೆ ನೋಡಿದೆ, ಗುರುಗಳು ಏನಿದೆಯಲ್ಲ ಅವ್ರ ಸ್ಥಾನಕ್ಕೆ ಮಳೆ ಚೆನ್ನಾಗಿ ಬೀಳ್ತಾ 6 ತಿಂಗಳು ಮಳೆ ಬರ್ತದೆ. ಅವ್ರು ನೀರೇ ಆಯ್ಸಕ್ಕೆ ಲೇಬರ್ನೇ ತೊಗೊಳೋದಿಲ್ಲ. 6 ರಿಂದ 8 ತಿಂಗಳು ಬರೀ ಲೇಬರ್ ಇಲ್ಲದಾಗೆ ಕೆಲಸ ಮಾಡ್ತಾರೆ. ಹಾಗಾಗಿ ಅವ್ರು ಇನ್ನೂ ನನಗಿನ್ನ ಎಕನಾಮಿಕಲ್ ಇದ್ದಾರೆ. ಅಂಥವ್ರು ನಾವು ತಿಳ್ಕೊಂಡು ಮಾಡಬೇಕು. ನೋಡ್ಕೊಂಬಂದಿನಿ, ಚೆನ್ನಾಗಿದೆ ಬೆಳೆಗಳೆಲ್ಲ. ಅವ್ರು ಹೆಚ್ಚಿನ ವಿವರ ಕೊಡ್ತಾರೆ. ಥ್ಯಾಂಕ್ ಯು, ಧನ್ಯವಾದ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸಕಲ ಜೀವಿಗಳಿಗೂ ಜೀವನಾಧಾರವಾದ ಭೂಮಿ ತಾಯಿಯನ್ನು ನಮಸ್ಕರಿಸುತ್ತಾ ಆಗಮಿಸಿರುವ ಎಲ್ಲ ರೈತರ ಮಿತ್ರರೇ, ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಜೀವನ ಮಾಡಲೇಬೇಕು. ಜೀವನ ಮಾಡಬೇಕು ಅಂತ ಆದರೆ ನಮ್ಗೆ ಏನೆಲ್ಲ ಬೇಕು? ನಾವು ಯಾವುದೇ ಜಾತಿಯಲ್ಲಿ ಹುಟ್ಟಲಿ, ಯಾವುದೇ ಧರ್ಮದಲ್ಲಿ ಹುಟ್ಟಲಿ, ಪ್ರತಿಯೊಬ್ಬರು ಅವರ ಜಾತಿ ಅವರ ಧರ್ಮಕ್ಕೆ ಸರಿಯಾಗಿ ದೇವರ ಪೂಜೆಯನ್ನು, ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಮಾಡುವಾಗ ಏನು ಕೇಳ್ತಾರೆ? ಆಯುಸ್ಸು, ಆರೋಗ್ಯ, ಐಶ್ವರ್ಯ. ಇದ್ರ ಹೊರತಾಗಿ ಯಾರಾದರೂ ಕೇಳೋಕೆ ಚಾನ್ಸ್ ಇದೆಯಾ? ಹಾಗಾದ್ರೆ ಇದು 3 ಸಿಗೋದು ಎಲ್ಲಿ? ಕೃಷಿಯಲ್ಲಿ ಹೊರತಾಗಿ ಬೇರೆಲ್ಲೂ ಈ 3 ಒಟ್ಟಿಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ನಾವು ಆರೋಗ್ಯ ಸರಿ ಇಲ್ಲ ಅಂತ ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಏನು ಹೇಳ್ತಾರೆ? ವ್ಯಾಯಾಮ ಮಾಡಿ, ವಾಕಿಂಗ್ ಮಾಡಿ, ಸ್ವಚ್ಛವಾದ ಆಹಾರ ತಗೊಳ್ಳಿ, ಆನಂತರ ಅವ್ರು ಮೆಡಿಸಿನ್ ಕೊಡೋದು. ನಮ್ಮ ಕೃಷಿ ಭೂಮಿಯಲ್ಲಿ ನಾವು ಕೆಲಸ ಮಾಡಿದರೆ ನಾವು ಪ್ರತ್ಯೇಕವಾದ ವ್ಯಾಯಾಮ ಅವಶ್ಯಕತೆ ಇದೆಯಾ? ತುಂಬ ಇದೆ. ನಾನು ಮಾತಾಡ್ತಾ ಹೋದರೆ ತುಂಬ ವಿಷಯ ಆಗತ್ತೆ. ಹಾಗೆ ತುಂಬ ಜನ ಹೇಳ್ತಾರೆ ಕೃಷಿಯಲ್ಲಿ ಏನೂ ಇಲ್ಲ, ಕೃಷಿಯಲ್ಲಿ ಏನಿಲ್ಲ. ಆ ಏನೂ ಇಲ್ಲ ಹೇಳೋರು ನನ್ನ ಹತ್ರ ಬನ್ನಿ, ನನಗೆ ಉತ್ತರ ಕೊಡಲಿ. ನಾನು ಕೇಳೋ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡಲಿ. ಕೃಷಿಯಲ್ಲಿ ಜೀವನ ಮಾಡೋಕ್ಕಾಗಲ್ಲ. ನಿಮ್ಮಲ್ಲೇ ಒಂದು ಪ್ರಶ್ನೆ ಕೇಳ್ತೇನೆ, ಕೃಷಿಯಲ್ಲಿ ಏನೂ ಇಲ್ಲ ಅಂತ ಆದರೆ
ಕೃಷಿ ಭೂಮಿಯನ್ನು ಪುಕ್ಕಟೆ ಕೊಟ್ಟು ಹೋಗ್ಬೇಕಲ್ಲ ರೈತರು. ಮಕ್ಕಳ ಕೈಗೆ ದುಡ್ಡು ಸಿಕ್ಕಿದ್ರೆ ಹಾಳಾಗ್ತಾರೆ ಅಂತ ಎಷ್ಟು ಜನ ಹೋಗ್ತೀರಿ ಮಾತನ್ನ? ಮಕ್ಕಳ ಕೈಗೆ ದುಡ್ಡು ಸಿಕ್ಕಿದ್ರೆ ಹಾಳಾಗ್ತಾರೆ, ಎಷ್ಟು ಜನ ಹೋಗ್ತೀರಿ? ಖಂಡಿತ ಹಾಳಾಗ್ತಾರೆ. ಯಾವಾಗ ನಾವು ಕಪಾಟಲ್ಲಿ ತುಂಬಿಟ್ಟಿರೋ ದುಡ್ಡು ಸಿಕ್ಕಿದ್ರೆ, ಸ್ವತಃ ಅವರು ತೋಟದಲ್ಲಿ ಶ್ರಮ ಪಟ್ಟು ದುಡಿದ್ರೆ ₹1 ಹಾಳು ಮಾಡೋಲ್ಲ ಅವರು. ಯಾಕೆಂದ್ರೆ ಅವ್ರಿಗೆ ಅದರ ಉರಿ ಇರುತ್ತೆ, ಆ ಶ್ರಮ ಇರುತ್ತೆ. ನಾನು ಈ ದುಡ್ಡು ಈ ಒಂದು ₹10 ಪಡಿಬೇಕಾದ್ರೆ ನಾನು ಎಷ್ಟು ಕೆಲಸ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ಅವರಿಗೆ. ಹಾ, ನಾನು ಎಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ನಮ್ಮ ಮಕ್ಕಳನ್ನ ಕೃಷಿ ಭೂಮಿಗೆ ಕರ್ಕೊಳ್ಳೋಣ, ಆ ದುಡ್ಡನ್ನು ಕೊಡೋಣ ಅವ್ರ ಕೈಗೆ. ಖಂಡಿತ ಹಾಳು ಮಾಡ್ತಾರೆ ಅನ್ನೋ ಭ್ರಮೆ ಬೇಡ. ಯಾಕೆಂದ್ರೆ ನನಗೆ ಸ್ವತಃ ಅನುಭವ. ನನ್ನ ಮಗಳ PUC ಸೆಕೆಂಡ್ ಇಯರು, ಮಗ 9ನೇ ಕ್ಲಾಸು. ಅವ್ರ ಮನೇಲಿದ್ದಾರೆ ಅಂತ ತೋಟಕ್ಕೆ ಬರಲೇಬೇಕು. ಸಾಯಂಕಾಲ ಅವ್ರಿಗೆ ಒಂದಷ್ಟು ಅಮೌಂಟನ್ನು ಕೊಡ್ತೀನಿ. ಅವರು ಅದಷ್ಟು ದುಡ್ಡನ್ನು ತಗೊಂಡು ಹೋಗಿ ಒಂದು ಗೋಲ್ಕ ಮಾಡ್ಕೊಂಡಿದ್ದಾರೆ, ಅದ್ರೊಳಗೆ ಹಾಕ್ತಾರೆ. ನಾಳೆ ಅವ್ರಿಗೆ ಖರ್ಚಿ ಬೇಕು ಅಂದ್ರೆ ನನ್ನ ಕಿಸಿಯಿಂದ ಕೇಳ್ತಾರೆ, ಬಿಟ್ಟರೆ ಆ ದುಡ್ಡನ್ನು ಮುಟ್ಟೋಲ್ಲ. ಹಾಗಾದ್ರೆ ದುಡ್ಡು ಅವ್ರ ಕೈ ದುಡ್ಡು ಸಿಕ್ಕಿದ್ರೆ ಅವ್ರು ಖರ್ಚು ಮಾಡ್ಬೇಕಲ್ಲ, ಯಾಕೆ ಮಾಡ್ತಾ ಇಲ್ಲ? ಅವ್ರಿಗೆ ಗೊತ್ತು ಅದು ದುಡಿದು ಆ ಶ್ರಮ ಏನು ಅನ್ನೋದು. ಮಕ್ಕಳಿಗೆ ನಾವು ಮೊದಲಿನಿಂದಲೇ ಶ್ರಮವನ್ನ ಅಥವಾ ನಮ್ಮ ದುಡಿಮೆಯ ಸಮಸ್ಯೆಯನ್ನ ತಿಳಿಸೋಣ. ನಾವು ಕೃಷಿಯಲ್ಲಿರುವ ನೆಗೆಟಿವ್ ಅನ್ನು ಹೇಳೋದ್ರ ಜೊತೆಗೆ ಕೃಷಿಯಲ್ಲಿ ಇರುವ ಪಾಸಿಟಿವ್ ಅನ್ನು ಅವರಿಗೆ ಕಲಿಸ್ಕೊಡೋಣ. ನಮ್ಮ ಮಕ್ಕಳು ನಮ್ಮಿಂದ ದೂರ ಆಗಬಾರ್ದು. ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ಯಲ್ಲಾಪುರ ಅಂತ ಒಂದು ಊರಿದೆ, ಒಂದು ಕಿರಾಣಿ ಅಂಗಡಿ ಇದೆ. ಅಲ್ಲಿ ಅಜ್ಜ ನಡೆಸ್ತಾ ಇರೋದು, 80 ವರ್ಷ. ಮೊಮ್ಮಗಂದು ಡಿಗ್ರಿ ಮುಗೀತು. ನಾನು ಬೆಂಗಳೂರಿಗೆ ಹೋಗ್ತೀನಿ, ನನಗೆ ಒಳ್ಳೆ ಜಾಬ್ ಸಿಗುತ್ತೆ ಅಂದ. ಅಜ್ಜ ಒಂದೇ ಮಾತು ಕೇಳಿದ್ದು, ನೀನು ಜಾಬ್ಗೆ ಹೋದರೆ ನಿನಗೆ ಎಷ್ಟು ಪಗಾರ ಸಿಗತ್ತೆ? ಈಗ 10 ವರ್ಷದ ಹಿಂದಿನ ಕತೆ ಇದು. ಆ ವ್ಯಕ್ತಿ ನಮಗೂ ಪರಿಚಯ. ನನಗೆ 40,000 ಪಗಾರ ಕೊಡ್ತಾರೆ. ಆಗ ನಾನು ಬೆಂಗಳೂರಿಗೆ ಹೋಗ್ತೀನಿ. ಆ 40,000 ನಾನು ಪಗಾರ ಕೊಡ್ತೀನಿ, ನಾನು ಅಂಗಡಿ ಕೆಲಸ ಮಾಡೋದು. ನೀನು ಅಲ್ಲಿ ಹೋದ್ರೆ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡಬೇಕಲ್ವಾ? ಇಲ್ಲಿ ನನ್ನ ಕೈ ಕೆಳಗೆ ಕೆಲಸ ಮಾಡೋದು, 40,000 ನಾನು ಪಗಾರ ಕೊಡ್ತೀನಿ. ಎಷ್ಟು ದಿವಸ ಕೊಟ್ಟ? 1 ವರ್ಷ ಕೊಟ್ಟಿರೋದು. ಆ 1 ವರ್ಷ ಆಗೋದ್ರೊಳಗೆ ಆ ಮೊಮ್ಮಗನಿಗೆ ಇದು ನನ್ನದು, ನನ್ನ ಸ್ವಂತದ್ದು ಇದು ಅನ್ನುವ ಒಂದು ಮನವರಿಕೆ ಆಯಿತು. ಅದನ್ನು ಬೆಳೆಸೋಕೆ ಏನು ಬೇಕೋ ಅದನ್ನು ಮಾಡ್ತಾ ಹೋದ. ನಮ್ಮ ಮಕ್ಕಳು ಹೊರಗಡೆ ಹೋಗಬಾರ್ದು ಅಂದರೆ, ಅವರಿಗೆ ಹೊರಗಡೆ ಹೋದ್ರೆ ಏನು ಆದಾಯ ಬರುತ್ತಾ ಆ ಆದಾಯವನ್ನು ನಮ್ಮ ಭೂಮಿಯಲ್ಲಿ ನಾವು ತೋರಿಸ್ಕೊಡ್ಬೇಕು. ಹಾಗಾದ್ರೆ ತೋರಿಸ್ಕೊಡೋಕೆ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ ಇದೆ. ಆ ತೋರಿಸ್ಕೊಡುವ ವ್ಯವಸ್ಥೆ ಮಾಡೋಣ. ಮುಖ್ಯ ಬೆಳೆಗಳ ಜೊತೆಗೆ ಉಪ ಬೆಳೆಗಳನ್ನು ಮಿಶ್ರಣ ಮಾಡೋಣ. 1 ಎಕರೆಗೆ 18 ಲಕ್ಷಕ್ಕೂ ಹೆಚ್ಚಿನ ಆದಾಯ ಗಳಿಸೋಣ. ಯಾಕೆಂದ್ರೆ ನನಗೆ ಟೈಮ್ ಕೊರತೆ ಇರೋದ್ರಿಂದ ಇನ್ನೂ ವಿಸ್ತಾರವಾಗಿ ಹೇಳೋಕ್ಕಾಗ್ತಾ ಇಲ್ಲ. ಇನ್ನೊಂದು ಪ್ರಶ್ನೆ ನಿಮ್ಮಲ್ಲಿ, ರಾಸಾಯನಿಕ ಬಳಸದೆ ಕೃಷಿ ಮಾಡೋಕ್ಕಾಗಲ್ಲ ಅನ್ನೋರು ಎಷ್ಟು ಜನ ಇದ್ದೀರಿ? ಎಲ್ಲರೂ ಇದ್ದಾರೆ, ಬಾಯಿ ಬಿಡೋಲ್ಲ. ಗೊತ್ತಿಲ್ಲ. ರಾಸಾಯನಿಕಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ಸಾವಯವಕ್ಕಿದೆ. ತುಂಬಾ ಸಿಂಪಲ್ ಆಗಿ ಕೇಳ್ತೀನಿ, ಮೀನು ಸಾವಯವನ ರಾಸಾಯನಿಕ? ಕೇವಲ ಮೀನು. ಆ ಮೀನನ್ನು ತನ್ನಿ, ಅದಕ್ಕೆ ಬೆಲ್ಲವನ್ನು ಹಾಕಿ ಮಾಡೋ ವಿಧಾನವನ್ನು ಕಲಿಸ್ಕೊಡ್ತೀನಿ. ಅದು ರೆಡಿ ಆದ ನಂತರ 1 ಲೀಟ್ರಿಗೆ 2 ಗ್ರಾಮನ್ನು ಹಾಕ್ಕೊಂಡು ನಾವು ಸ್ಪ್ರೇ ಕೊಡಬೇಕು. ಎಷ್ಟು? 1 ಲೀಟ್ರಿಗೆ 2 ಗ್ರಾಮು. ಅಂದ್ರೆ ಯಾವ ಗಿಡ ಅಂತ? ಎಲ್ಲ ಗಿಡಗಳು, ಚಿಕ್ಕ ಗಿಡಗಳಿಗೆ. ಇವೊಂದು ತರಕಾರಿ ಗಿಡ ಅಂತಲೇ ಇಟ್ಕೊಳ್ಳಿ. ಆ 2 ಗ್ರಾಮ್ನ ಬದಲಿಗೆ 20 ಗ್ರಾಮ್ ಹಾಕೊಂಡು ಸ್ಪ್ರೇ ಕೊಡಿ. ಕೇವಲ ಅರ್ಧ ಗಂಟೆಯಲ್ಲಿ ಆ ಗಿಡ ಸತ್ತೋಗುತ್ತೆ. ಅಂದ್ರೆ ಅದು ಪವರ್ ಐತೆ. ಅದ್ರ ಬದಲಿಗೆ ನೀವು ಯಾವುದೋ ಯೂರಿಯಾನೋ ಅಥವಾ ರಾಸಾಯನಿಕ ಒಂದು ಸ್ಪ್ರೇ ಕೊಡಿ, ಸಾಯಂಕಾಲದೊಳಗೆ ಗಿಡ ಸಾಯುತ್ತೆ. ಅರ್ಧ ಗಂಟೆ ಸಾಯಿಸೋಕ್ಕಾಗಲ್ಲ. ಸಾವಯವದಲ್ಲಿ ಸಹಿತ ಅಷ್ಟೇ ಅದ್ಭುತ ಇದೆ. ಕೊನೆಯಲ್ಲಿ ಒಂದು ಮಾತು, ಅರಿತು ಮಾಡಿರೆ ಸೋಲು ನಮ್ಮ ಬಳಿಯೂ ಸುಳಿಯದು, ಅರಿಯದೆ ಮಾಡಿದರೆ ಗೆಲುವು ನಮ್ಮ ಹತ್ತಿರವೂ ಬರೋದು. ನೀವು ಏನೇ ಮಾಡಿ, ಯಾವುದೇ ಮಾಡಿ, ಅದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ತೆಗೆದುಕೊಂಡು ಮಾಡಿ. ಹಾಗಾದರೆ ಈ ಮಾಹಿತಿ ಎಲ್ಲಿ ಸಿಗುತ್ತೆ? ಇವತ್ತು ತುಂಬ
ಖೇದವಾಗಿ ನಾನು ಹೇಳಬಾರ್ದು, ಯಾಕೆಂದರೆ ಹೇಳಿದ್ರೆ ಅದು ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ನಿಮ್ಮ ಹತ್ರ ದುಡ್ಡಿದೆ ಅಂತ ಗೊತ್ತಾದರೆ ಆ ದುಡ್ಡು ನನಗೆ ಬೇಕು, ಅದಕ್ಕೆ ಏನು ಸಲಹೆ ಕೊಡ್ಬೇಕಂತ ನಾನು ಕೊಡ್ತೀನಿ. ಈ ಪರಿಸ್ಥಿತಿ ತುಂಬ ಆಗ್ಬಿಟ್ಟಿದೆ. ಆ ವ್ಯವಸ್ಥೆ ಆಗಬಾರ್ದು ಅಂತಾನೆ ನಾವು ಮಳದಿಗೌಡರ ಮಾರ್ಗದರ್ಶನದಲ್ಲಿ ಈ ಒಂದು ಕಾಡು ಕೃಷಿಕರ ಶಾಲೆ ಅಂತ ಮಾಡ್ತಾ ಇರೋದು.